ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, 14 ವರ್ಷದ ದಾಂಪತ್ಯಕ್ಕೆ ಅಂತ್ಯ ಹಾಡಿದ ಸೂರ್ಯವಂಶ ನಾಯಕಿ ನಟಿ. ಪತಿ ಉದ್ಯಮಿಯಾಗಿದ್ದರಂತೆ. ಉದ್ಯಮಿ ಪತಿಗೆ ವಿಚ್ಛೇದನವನ್ನು ಕೊಟ್ಟಿದ್ದಾರೆ, ಬಟ್ ವಿಚ್ಛೇದನವನ್ನು ಪಡ್ಕೊಂಡಿದ್ದಾರೆ, ಡಿವೋರ್ಸ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಕೇಳಿಬಂತು. ಬಟ್ ಯಾಕಾಯಿತು, ಹೇಗಾಯಿತು, ಅವರ ದಾಂಪತ್ಯದಲ್ಲಿ ಏನಾಯಿತು ಅಂತ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ ಸ್ನೇಹಿತರೆ. ನೋಡಿ, ಕನ್ನಡ ಚಿತ್ರರಂಗದ ಸಖತ್ ಎಂಟರ್ಟೈನಿಂಗ್ ಸಿನಿಮಾಗಳ ಪಟ್ಟಿಯಲ್ಲಿ ಸೂರ್ಯವಂಶ ಕೂಡ ಒಂದು ಮನರಂಜನೆ ಅಂತ ನಾವೇನು ಕರಿತೀವಿ, ಆ ಸಿನಿಮಾಗಳ ಪಟ್ಟಿಯಲ್ಲಿ ಸೂರ್ಯವಂಶ ಕೂಡ ಇದೆ. ಈ ಸಿನಿಮಾ ಕೂಡ ನಿಂತೋಗುತ್ತೆ ಅಂತ ಕೂಡ ಇದ್ದೇ ಎಲ್ಲ ಹೇಳ್ಕೊಂಡಿದ್ರು, ಬಟ್ ನಿಲ್ಲುತ್ತೆ. ಆದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಡಬಲ್ ಪಾತ್ರದಲ್ಲಿ ಮಾತ್ರ ನಟಿಸಿದ್ದರಿಂದ ಈ ಸಿನಿಮಾ ಗಲ್ಲಾಪಟ್ಟಿಗೆಯಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದನ್ನು ಮಾಡಿತ್ತು. ನೋಡಿ, ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾಗಳ ಪಟ್ಟಿಯಲ್ಲಿ ಇದೊಂದು ಸೇರಿಕೊಂಡಿದೆ. ಆದರೆ ನಾವಿಲ್ಲಿ ಮಾತಾಡೋಕೆ ಬಂದಿರೋದು ಸೀನ್ ನೋಡಿ ಸ್ನೇಹಿತರೆ, ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಅವರ ಒಂದು ಕಾಂಬಿನೇಷನ್ ಹಾಸ್ಯಪ್ರಿಯರನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು, ತುಂಬ ನಗಿಸುವಷ್ಟು ಇವರೊಂದಿಗೆ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ, ಇಶಾ ಕೊಪ್ಪಿಕರ್ ಇಬ್ಬರು ನಾಯಕಿಯರಿದ್ದರು. ಎಸ್ ನಾರಾಯಣ್ ಸರ್ ಮತ್ತು ಎಸ್ ನಾರಾಯಣ್ ಅವರು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಇಂದಿಗೂ ಜನ ಅಂತೂ ಮರಿತಾ ಇಲ್ಲ. ನೋಡಿ, ಎಲ್ಲೇ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ಆಗಲಿ, ಜನ ಅಂತ ಈಗಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಎಲ್ಲ ಕಡೆ ಟ್ರೋಲ್ ಅಂತ ನಾವು ಮಾಡೋದಾದರೆ ಈ ಸೀನ್ಗಳನ್ನೇ ತೊಗೊಳ್ತೀವಿ, ಒಂದು ಟ್ರೋಲ್ ಮಾಡೋದಕ್ಕೆ, ಒಂದು ಎಂಟರ್ಟೈನ್ಮೆಂಟ್ ತೊಗೊಳೋದಕ್ಕೆ. ನೋಡಿ, ಇದೇ ಸೂರ್ಯವಂಶ ಸಿನಿಮಾದಲ್ಲಿ ಸಿನಿಪ್ರಿಯರ ಮನಗೆದ್ದಿದ್ದ ನಾಯಕಿ ಇಶಾ ಕೊಪ್ಪಿಕರನ್ನು ಪ್ರೇಕ್ಷಕರು ಇಂದಿಗೂ ಕೂಡ ಮರ್ತಿಲ್ಲ. ನೋಡಿ, ಕನ್ನಡದ ನಟಿಯಲ್ಲದೇ ಇದ್ದರೂ ಕನ್ನಡದಂತೆಯೇ ಹಲವು ಸಿನಿಮಾಗಳಲ್ಲಿ ನಟಿಸಿ ಮನಗೆದ್ದಿದ್ದ ಈಕೆಯ ಬಾಳಲ್ಲೀಗ ಬಿರುಗಾಳಿ ಎದ್ದಿದೆ. ಏನಾಗಿದೆ ಸ್ನೇಹಿತರೆ ಹಾಗಾದರೆ? ನೋಡಿ, ಸುಮಾರು 14 ವರ್ಷದ ದಾಂಪತ್ಯ ಬದುಕಿಗೆ ಸೂರ್ಯವಂಶದ ನಾಯಕಿ ಅಂತ್ಯ ಹಾಡಿದ್ದಾರೆ ಅಂತ ಕೂಡ ಹೇಳಬಹುದು. 14 ವರ್ಷ ಜೀವನ ಮಾಡ್ತಾರೆ. ನೋಡಿ, ನಂತರ ಇಶಾ ಕೊಪ್ಪಿಕರ್ 2009ರಲ್ಲಿ ನವೆಂಬರ್ 29ರಂದು ಹೋಟೆಲ್ ಉದ್ಯಮಿಯಾದಂಥ ಟಿಮ್ಮಿ ನಾರಂಗ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇವರಿಗೆ ರಿಯಾನ್ನಾ ಅನ್ನೋ 9 ವರ್ಷದ ಮಗಳು ಕೂಡ ಇದ್ದಾರೆ. ಸುಮಾರು 14 ವರ್ಷಗಳ ಕಾಲ ಜೊತೆ ಸಂಸಾರ ನಡೆಸಿ ಈಗ ಈ ಜೋಡಿ ಬೇರೆ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ಈ ನಟಿಯರಿಗೆ 2023 ನವೆಂಬರಲ್ಲಿ ಪತಿ ಟಿಮ್ಮಿ ನಾರಂಗ್ ಅಂತಕ್ಕಂಥ ಅವರ ಒಂದು ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದಿ ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ತುಂಬ ಹಿಂದಿ ಮಾಧ್ಯಮಗಳು, ಮೀಡಿಯಾಗಳು ಅಂತ ನಾವೇನೇನು ಕರಿತೀವಿ, ತುಂಬ ವರದಿ ಮಾಡಿದ್ದಾರೆ. ಬಟ್ ಯಾಕಾಯಿತು? ನೋಡಿ, ಸೂರ್ಯವಂಶ ನಟಿ ಇಶಾ ಕೊಪ್ಪಿಕರ್ಗೆ ಪತಿ ಟಿಮ್ಮಿ ನಾರಂಗ್ ನಡುವೆ ಹಲವು ದಿನಗಳಿಂದ ಹೊಂದಾಣಿಕೆ ಆಗ್ತಿರ್ಲಿಲ್ವಂತೆ, ಸಮಸ್ಯೆ ಇತ್ತಂತೆ. ತುಂಬ ಪ್ರಾಬ್ಲಮ್, ಹೊಂದಾಣಿಕೆ ಸಮಸ್ಯೆ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಎಲ್ಲ ಒಂದೊಂದು ನಾವೇನು ಕರಿತೀವಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ನಾವೇನು ಕರಿತೀವಿ, ಕಾಮನ್, ಎಲ್ಲರೂ ಕೂಡ ಇದ್ದಿದ್ದೆ. ನೋಡಿ, ಇಬ್ಬರು ತಮ್ಮ ದಾಂಪತ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರಂತೆ. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಕೊನೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಕೂಡ ಬಾಲಿವುಡ್ ಶಾದಿಯಲ್ಲಿ ವರದಿಯಾಗಿದೆ ಅಂತ ಕೂಡ ಹೇಳ್ಬೋದು. ನೋಡಿ, ಇಬ್ಬರು ತಮ್ಮ ದಾಂಪತ್ಯ ಜೀವನ ಉಳಿಸಿಕೊಳ್ಳೋಕ್ಕೆ ಆಗಲಿಲ್ಲ. ಆದರೂ ಕೂಡ ಈಗ ಹೇಗಿದ್ದಾರೆ ಅಂತ ಕೂಡ ತಿಳ್ಕೊಳ್ಳೋಣ. ನೋಡಿ, ಇಶಾ ಕೊಪ್ಪಿಕರ್ ಅವರು ವಿಚ್ಛೇದನ ಬಗ್ಗೆ ಮಾಹಿತಿಯನ್ನು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮೀಡಿಯಾಗಳು ಕೂಡ ತುಂಬ ಪ್ರಯತ್ನ ಮಾಡಿದ್ರಂತೆ. ಅದಕ್ಕೆ ನೇರವಾಗಿ ಪ್ರತಿಕ್ರಿಯೆ ನೀಡದೆ ಹೋದರೂ, ನನಗೆ ಈಗ ಹೇಳೋದಕ್ಕೆ ಏನೂ ಇಲ್ಲ, ನನಗೆ ಇದೆಲ್ಲದರಿಂದ ಒಂದರ ಡಿಫ್ರೆನ್ಸ್ ಬೇಕು, ನನಗೆ ನಿಮ್ಮ ಸೂಕ್ಷ್ಮತೆಯನ್ನು ನಾನು ಪ್ರಶಂಸಿಸುತ್ತೇನೆ ಆ ಥರ ಕೂಡ ಹೇಳ್ಕೊಂಡು ರಾಷ್ಟ್ರೀಯ ಮಾಧ್ಯಮಗಳು ಅಂತ ನಾವೇನು ಕರಿತೀವಿ, ನ್ಯಾಷನಲ್ ಚಾನಲ್ಗಳು, TV ಚಾನಲ್ಗಳೆಲ್ಲ ಹೇಳ್ಕೊಂಡು ವರದಿಯನ್ನು ಮಾಡ್ಕೊಂಡಿದ್ರು. ಬಟ್ ಇಶಾ ಮತ್ತು ಟಿಮ್ಮಿ ಲವ್ ಸ್ಟೋರಿನೇ ಇಂಟ್ರೆಸ್ಟಿಂಗ್ ಆಗಿತ್ತಂತೆ. ನಟಿ ಇಶಾ ಕೊಪ್ಪಿಕರ್ ಹಾಗೂ ಪ್ರೀತಿ ಜಿಂಟಾ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದಂತೆ. ಮೊದಲ ಬಾರಿಗೆ ಇಶಾಗೆ ಬಾಲಿವುಡ್ ನಟಿ ಪ್ರೀತಿ ಜಿಂಟಾರಿಂದ ಹೋಟೆಲ್ ಉದ್ಯಮಿಯಾಗಿದ್ದ ಟಿಮ್ಮಿ ನಾರಂಗ್ ಅವರ ಒಂದು ಪರಿಚಯ ಆಗಿತ್ತಂತೆ. ಆ ವೇಳೆ ಫೋನ್ ನಂಬರ್ಗಳು ಬದಲಾಗಿದ್ದವಷ್ಟೇ. ನೋಡಿ, ಫೋನ್ ನಂಬರ್ ಬದಲಾಗ್ತಿತ್ತು, ಯಾವಾಗಲೂ ಒಮ್ಮೊಮ್ಮೆ ಮಾತುಕತೆ ನಡೀತಿತ್ತು. ಮೊದಲ ಡೇಟಿಂಗ್ನಲ್ಲೇ ಇಶಾ ಕೊಪ್ಪಿಕರ್ ತನ್ನ 20 ಮಂದಿ ಫ್ರೆಂಡ್ ಜೊತೆ ಟಿಮ್ಮಿ ಭೇಟಿ ಮಾಡಿದ್ರಂತೆ. ಆ ಸಂದರ್ಭವನ್ನು ಟಿಮ್ಮಿ ನಾರಂಗ್ ಖುಷಿಯಾಗಿಯೇ ಸ್ವೀಕರಿಸಿದ್ರಂತೆ. ಅಲ್ಲಿಂದ ಇಬ್ಬರು ಪ್ರೀತಿ ಬೆಳೆದು ಮದುವೆವರೆಗೂ ಬಂದು ನಿಂತಿತ್ತು. ಆ ಟೈಮಲ್ಲಿ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 14 ವರ್ಷ ಸಂಸಾರ ನಡೆಸಿ ಈಗ ವಿಚ್ಛೇದನ ಪಡ್ಕೊಂಡಿದ್ದಾರೆ. ಬಟ್ ನೋಡಿ, ಇಶಾ ಕೊಪ್ಪಿಕರ್ ಅವರು ನಮ್ಮ ಸೂರ್ಯವಂಶದಲ್ಲಿ ತುಂಬ ಫೇಮಸ್ಸು. ಸೂರ್ಯವಂಶ ಅಲ್ಲದೆ ನಮ್ಮ ರವಿಚಂದ್ರನ್ ಸರ್ ಓನನಲ್ಲೇ ಅಂತ ಕೂಡ ಪಿಕ್ಚರ್ ಮಾಡಿದ್ದಾರೆ. ತುಂಬ ಕನ್ನಡದಲ್ಲೂ ಕೂಡ ಹಲವಾರು ಚಿತ್ರಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಹಿಂದಿ ಸಿನಿಮಾಗಳಲ್ಲಿ ಅವರು ತುಂಬ ಫೇಮಸ್ಸು. ನಮ್ಮ ಕನ್ನಡಕ್ಕಿಂತ ಹಿಂದಿ ಬಾಲಿವುಡ್ ಸಿನಿಮಾಗಳಲ್ಲಿ ನಾವು ಏನು ಕರಿತೀವಿ ಅಲ್ಲೆಲ್ಲ ತುಂಬ ಫೇಮಸ್ ಆಗಿದ್ದಾರೆ. ಬಟ್ ಇಶಾ ಕೊಪ್ಪಿಕರ್ ಅವರು ಸೂರ್ಯವಂಶ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಮೊದಲ ಪಾದಾರ್ಪಣೆ ಮಾಡಿದ್ದೆ ನಮ್ಮ ಆ ಟೈಮಲ್ಲೇ. ಇದರ ಹಿಂದೆಯೇ ಕ್ರೇಜಿ ಸ್ಟಾರ್ ನಟಿಸಿದ್ದ ಓನನಲ್ಲೇ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ರು. ಆ ಬಳಿಕ ಅಂತೀಯ ಅಂತಕ್ಕಂಥ ಒಂದು ಸಿನಿಮಾ, ಲೂಟಿ,
ಕವಚ ಸಿನಿಮಾನು ಕೂಡ ನಟಿಸಿದ್ದಾರೆ. ಇದಲ್ಲದೆ ಹಿಂದಿ, ಮರಾಠಿ, ತಮಿಳು, ತೆಲುಗು ಭಾಷೆಗಳು ಕೂಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು ಅಂತ ಕೂಡ ಹೇಳ್ಬೋದು. ಬಟ್ ನೋಡಿ, ಇವರ ಒಂದು ಜೀವನ ಅಂತಕ್ಕಂಥದ್ದು ಹೇಗಿರುತ್ತೆ ನೋಡಿ, ಒಂದು ಸಂಬಂಧ ಅಂತಕ್ಕಂಥದ್ದು ಎಲ್ಲರೂ ಕೂಡ ಬರೋದು ಒಂದೇ ಸಲ, ಎಲ್ಲರೂ ಕೂಡ ಪದೇ ಪದೇ ಬರಲ್ಲ. ಈಗ ನೋಡಿ, ಗಂಡ ಹೆಂಡತಿ ನಾವು ಬ್ರಹ್ಮಗಂಟು ಅಂತ ನಾವೇನು ಕರಿತೀವಿ ಸಂಬಂಧ, ಒಂದು ಬ್ರಹ್ಮಗಂಟು ಅಂತ ಕೂಡ ತಾಳಿ ಕಟ್ಟಿದ ಮೇಲೆ ಹೆಂಡತಿ ಕೊನೆಯವರೆಗೂ ಜೀವನ ನಮ್ಮ ಪರ್ಯಂತ ನಮ್ಮ ಜೊತೆಲೇ ಇರಬೇಕಷ್ಟೇ, ನಿಮ್ಮ ಜೊತೆಯಲ್ಲೇ ಕಾಲ ಕಳಿಬೇಕಾಗತ್ತೆ. ಬಟ್ ಇವರು ಒಬ್ಬ ಉದ್ಯಮಿಯನ್ನು ಮದುವೆಯಾಗಿ 14 ವರ್ಷ ಜೀವನ ನಡೆಸಿ ಮಧ್ಯೆ ಡಿವರ್ಸ್ ಆಗ್ತಾರೆ ಅಂತಂದರೆ, ಡಿವರ್ಸ್ ಆಗಿ ವಿಚ್ಛೇದವನ್ನು ಪಡಿತಾ ಇದ್ದಾರೆ ಅಂತಂದರೆ ಅವರ ಒಂದು ಬಾಳಲ್ಲಿ ಬಿರುಗಾಳಿ ಯಾವ ಥರ ಎದ್ದಿದೆ ನೋಡಿ. ಅವರು ಕೂಡ ಹೇಳ್ತಾ ಇರೋದು, ನನಗೆ ರೆಸ್ಟ್ ಬೇಕು, ನಿಜವಾಗ್ಲೂ ನನಗೀಗ ಆಗ್ತಾ ಇಲ್ಲ, ನನ್ನ ಪತಿಯ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ, ನನ್ನ ಪತಿ ಜೊತೆಗೆ ಇರೋದಿದ್ದರೆ ನನಗೆ ತುಂಬ ಒಂಥರ ಏನೋ ಬೇಜಾರು ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿವರೆಗೂ ಪತಿ ಬೇಜಾರಾಗಲಿಲ್ಲ, ಇನ್ನು ಮುಂದೆ ಬೇಜಾರಾಗುತ್ತೆ ಅಂತ ಕೂಡ ವಿಚ್ಛೇದವನ್ನು ಪಡಿತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಶಾ ಕೊಪ್ಪಿಕರ್ ಅವರು 2009ನಲ್ಲಿ ಮದುವೆ ಆಗಿರ್ತಾರೆ. ಬಟ್ ಮದುವೆ ಆದಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ, ನಡ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಜೀವನನ. ಹಲವು ಸಿನಿಮಾಗಳು ಅವಕಾಶ ಬರುತ್ತೆ. ಸಿನಿಮಾ ಜೀವನ ಹೇಗಿರುತ್ತೆ ಅಂತ ಕೂಡ ನಿಮಗೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ. ನೋಡಿ, ಸಿನಿಮಾ ನಟಿಯಾಗಿ ಜೊತೆಗೆ ಒಂದು ನಮ್ಮ ದಾಂಪತ್ಯ ಜೀವನವನ್ನು ಕೂಡ ನಡೆಸ್ಕೊಂಡೋಗಿ ಒಂದು ಅಚೀವ್ಮೆಂಟ್, ಸಾಧನೆ ಅಂತ ನಾವೇನು ಕರಿತೀವಿ, ಸಾಧನೆಯ ಹಂತವನ್ನು ಮುಟ್ಟುತ್ತಾರೆ. ಸಾಧನೆ ಹಂತವನ್ನು ಮುಟ್ಟಿ ಸದ್ಯಕ್ಕೆ ಈಗಂತೂ ನನಗೆ ಆಗ್ತಾ ಇಲ್ಲ, ಜೀವನ ಆಗ್ತಾ ಇಲ್ಲ, ನಿಜವಾಗ್ಲೂ ಹಾಗಾದರೆ ಜೀವನ ಆಗ್ತಾ ಇಲ್ಲ ಅಂದರೆ ಅವ್ರಿಗಿರ್ತಕ್ಕಂಥ ಒಂದು ಮಕ್ಕಳ ಭವಿಷ್ಯ ಏನು, ಮುಂದೇನು ಹಾಗಾದರೆ? ನೋಡಿ, ನೀವೆಲ್ಲರೂ ಕೂಡ ಒಂದು ಡೌಟ್ ಪಡ್ಬೋದು, ನಿಮಗೂ ಏನನ್ಸುತ್ತೆ ಕೂಡ ಕಾಮೆಂಟ್ ಮಾಡಿ. ಮಕ್ಕಳ ಭವಿಷ್ಯ ಮುಂದೆ ಏನಾಗ್ಬೋದು ಸ್ನೇಹಿತರೆ ಅಂತ ನಾನು ಕೇಳ್ತಾ ಇರೋದಷ್ಟೇ. ಈಗ ನೋಡಿ, ಅವರಿಬ್ಬರಿಗೂ ಕೂಡ ಮಕ್ಕಳಿರ್ತಾರೆ, ಒಂದು ಹೆಣ್ಣುಮಗು ಇದ್ದೇ ಇದೆ. ಹೆಣ್ಣುಮಗು ಭವಿಷ್ಯ ಏನಾಗುತ್ತೆ ಮುಂದೆ? ಈಗ ನೋಡಿ, ನಮ್ಮ ಕನ್ನಡ ನಟಿಯರಲ್ಲೂ ಕೂಡ ಹಲವಾರು ಜನ ವಿಚ್ಛೇದವನ್ನು ಪಡ್ಕೊಂಡಿದ್ದಾರೆ. ಕೆಲವರು ಬಿಟ್ಟೇ ಬಿಟ್ಟಿದ್ದಾರೆ, ಅವರವರ ಗಂಡಂದಿರನ್ನು ಬಿಟ್ಟೇ ಇದ್ದಾರೆ. ಬಟ್ ಶ್ರುತಿ ಅಂತ ಕೂಡ ನಟಿ ಕೇಳ್ಬೋದು, ನಮ್ಮ ನಟಿಯಲ್ಲಿ ಶ್ರುತಿ ಮತ್ತು ಮಹೇಂದ್ರ ಬಾಳಲ್ಲಿ ಕೂಡ ಏನಾಯಿತು ಅಂತದಾದ್ರೂ ಕೂಡ ಅದೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಸೂರ್ಯವಂಶ ನಟಿ ಈ ಸಿನಿಮಾದಲ್ಲಿ ಒಳ್ಳೆ ನಟಿನೇ, ಇಲ್ಲ ಅಂತಲ್ಲ, ಒಳ್ಳೆ ಹೆಸರನ್ನು ಮಾಡಿದ್ದಾರೆ, ಒಳ್ಳೆ ದುಡ್ಡು ಇದೆ. ನೋಡಿ, ಇಂಥವ್ರಿಗೆಲ್ಲ ದುಡ್ಡು ಇರುತ್ತೆ, ನೆಮ್ಮದಿ ಅಂತಕ್ಕಂಥ ಜೀವನ ಇರಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಮಾತು 100ಕ್ಕೆ 100 ಸತ್ಯ ಸ್ನೇಹಿತರೆ. ನೋಡಿ, ನೆಮ್ಮದಿ ಜೀವನ ಯಾರಿಗೆ ತಾನು ಇರಲ್ಲ ಹೇಳಿ, ಎಲ್ಲರೂ ಕೂಡ ಅಷ್ಟೇ ನೆಮ್ಮದಿ ಜೀವನ ಇರಲ್ಲ. ಯಾಕೆ ಅಂತಂದರೆ ಅವ್ರದ್ದೇ ಒಂದು ಬದುಕಾಗಿರುತ್ತೆ, ಇವ್ರದ್ದೇ ಒಂದು ಬದುಕಾಗಿರುತ್ತೆ, ನಮ್ಮದೇ ಒಂದು ಜೀವನ ಆಗಿರುತ್ತೆ. ಕೆಲವರು ಬಡತನದಲ್ಲೂ ಕೂಡ ಇನ್ನೂ ಬೇಗೆಯಲ್ಲಿ ಸಾಯ್ತಾ ಇರ್ತಾರೆ. ಇದೆಲ್ಲ ನೀವು ಗೊತ್ತಿರ್ಬೋದು ಸ್ನೇಹಿತರೆ. ಯಾಕಂತಂದರೆ ಸೂರ್ಯವಂಶ ನಟಿ ಕೂಡ ಈಗಲೂ ಕೂಡ ಒಂದೇನಾದರೂ ಅವಕಾಶ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ಅವರೇ ಕೂಡ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಗಂಡನನ್ನು ನಾವೇ ತಿರಸ್ಕಾರ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ನನಗೆ ಬದುಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಗಂಡನ ಜೊತೆಗೆ ಸಂಬಂಧದ ರೀತಿ ಇರೋಕ್ಕೆ ಆಗ್ತಾ ಇಲ್ಲ. ನೋಡಿ, ಇಲ್ಲಿವರೆಗೂ ಕೂಡ ಸಂಬಂಧ ರೀತಿ ಇದ್ದರು, ಇಲ್ಲಿವರೆಗೆ ಮೇಲಿಂದ ಆಗೋಕ್ಕಾಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನು ಅದರಿಂದ ಇದಕ್ಕೆ ಒಂದು ಒಳ್ಳೆ ರೀಸನ್ ಸಿಗ್ತಾ ಇಲ್ಲ, ಯಾಕೆ ಏನಕ್ಕೆ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಅಂತ ಕೂಡ ಅವ್ರು ಕೂಡ ಎಲ್ಲೂ ಹಂಚ್ಕೊಂಡಿಲ್ಲ ಮಾಧ್ಯಮದಲ್ಲಿ. ಬಟ್ ಮಾಧ್ಯಮದಲ್ಲಿ ಜೊತೆಗೆ ಹೇಳ್ಕೊಂಡಿರ್ತಕ್ಕಂಥದ್ದು, ನನ್ನ ಗಂಡ ನನಗೆ ಈಗ ಇಲ್ಲಿವರೆಗೆ ಜೀವನ ಸಾಕು, ಇನ್ಮೇಲೆ ನಾನು ನೆಮ್ಮದಿಯಿಂದ ಒಬ್ಬಂಟಿಯಾಗಿ ಜೀವನವನ್ನು ಮಾಡಬಲ್ಲೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಜೀವನ ಅಂತಕ್ಕಂಥದ್ದು ವಯಸ್ಸಿನಲ್ಲಿ ಹೇಗೆಲ್ಲ ಬದಲಾಗುತ್ತೆ. ನೋಡಿ, ಇಂದಿನ ಕಾಲದಲ್ಲಿ ಹೇಗಿತ್ತು ಜೀವನ ಅಂತಕ್ಕಂಥದ್ದು, ಒಂದು ಮುತ್ತೈದೆಯರಾಗಿ ಸೀರೆ ಉಟ್ಕೊಂಡು ಹೇಗೆಲ್ಲ ಮೈ ತುಂಬ ಕುಂಕುಮ, ಹಣೆ ಬಟ್ಟೆಲ್ಲ ಇಟ್ಕೊಂಡು ಹೇಗೆಲ್ಲ ಇದ್ರು. ಬಟ್ ಈಗ ಬರ್ತಾ 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 ಕಾಲ ಅಂತಕ್ಕಂಥದ್ದು ವಿಪರೀತ ಹೇಗೆ ಬಂದ್ಬಿಡ್ತು ನೋಡಿ. ಕಾಲ ಅಂತಕ್ಕಂಥದ್ದು ಎಲ್ಲರಿಗೂ ಅಷ್ಟೇ ಒಂದು ಪಾಠವನ್ನು ಕಲಿಸುತ್ತೆ. ಒಂದು ಪಾಠವನ್ನು ಕಲಿಸೋರ ಜೊತೆಗೆ ಇನ್ನು ಏನೇನೋ ಅವಕಾಶಗಳನ್ನು ಕೊಡುತ್ತೆ. ಅದು ಮಾಡ್ಕೊಳ್ಳಲ್ಲ, ನಾವು ಬಳಸ್ಕೊಳ್ಳಲ್ಲ ಅವಕಾಶಗಳನ್ನ ಬಳಸ್ಕೊಳ್ಳದೆ ನಾವು ಏನೇನೋ ಒದ್ದಾಟಗಳನ್ನ, ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಕಷ್ಟಗಳನ್ನ ಎದುರಿಸಬೇಕಾದ್ರೆ ನಾವು ಏನೇನೋ ಜೀವನ ಪರ್ಯಂತ ಕಷ್ಟಪಡಬೇಕಾಗತ್ತೆ, ಏನೇನೋ ಮಾಡ್ಕೊಂಡು ಇರಬೇಕಾಗತ್ತೆ. ನೋಡಿ, ಈ ಇಶಾ ಕೊಪ್ಪಿಕರ್ ಅವರ ಒಂದು ಜೀವನ ಯಾವ ರೀತಿ ಬಂದು ತಲುಪಿದೆ ಈಗ ನೋಡಿ. ಅವ್ರ ಕೊನೆಗೆ ಅವ್ರ ಮಗಳಿಗೆ ಬದುಕೋಕೆ ಆಗ್ತಾ ಇಲ್ಲ. ಮಗಳಿಗೆ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಮಗಳು ನಮ್ಮ ಜೊತೆ ಇರಲ್ಲ, ಇಲ್ಲ ಅಪ್ಪನ ಜೊತೆ ಇರಲ್ಲ, ನನ್ನ ಜೊತೆ ಇರಲ್ಲ, ಅದು ಕೂಡ ಇನ್ನೂ ಡಿವೈಡ್ ಆಗಿಲ್ವಂತೆ, ಇನ್ನೂ ಡಿಸೈಡ್ ಕೂಡ ಆಗಿಲ್ವಂತೆ. ಬಟ್ ಮುಂದೆ ಹೋಗ್ತಾ ಏನಾಗುತ್ತೆ, ಬೇರೆ ನಟಿಯರನ್ನು ಕೂಡ ಇದೇ ರೀತಿ